ನಮಸ್ಕಾರ ಸ್ನೇಹಿತರೆ, ನಮ್ಮ ಪ್ರೌಢಶಾಲೆಯ ಗುರುಗಳು ವಾರ ವಾರ ಚಾಮುಂಡಿ ಬೆಟ್ಟ ಹತ್ತಾರೆ. ನಮ್ಮ ಯುವಕರಿಗೆಲ್ಲ ಆದರ್ಶ ಇವೆಲ್ಲ. ಯಾಕೆ ಅಂದರೆ ಇವತ್ತು ನಾವು ವ್ಯಾಯಾಮ ಮತ್ತು ಆಯಾಸ ಆಗುವಂಥ ಯಾವ ಕೆಲಸನೂ ನಾವು ಮಾಡಲ್ಲ. ಸುಲಭ ರೀತಿಯಲ್ಲೇ ನಮ್ಮ ಜೀವನ ಕಳಿಬೇಕು. ಮತ್ತು ಶಕ್ತಿವಂತರೆಲ್ಲ ಇರ್ತೀವಿ. ದೈಹಿಕ ಶಕ್ತಿ ಎಲ್ಲಿ ಬರುತ್ತೆ? ಮುಂಚೆ ಆದರೆ ಶಾಲೆಯಲ್ಲಿ ಕ್ರೀಡೆಗಳನ್ನು ಆಡಿಸ್ತಾಯಿದ್ರು. ಇವತ್ತು ನಾವು ಬರೀ ಮೊಬೈಲಲ್ಲಿ ಆಟ ಆಡಿದ್ರೆ ಏನೂ ಬರಲ್ಲ, ಬೆರಳಲ್ಲೂ ಇರೋ ಶಕ್ತಿನೂ ಬರಲ್ಲ. ಹಾಗಾಗಿ ನಾವು ವ್ಯಾಯಾಮ ಮಾಡುವ ಮುಖಾಂತರ ಆರೋಗ್ಯಕರ ಜೀವನ ಮಾಡಬೇಕಂದ್ರೆ ನಮ್ಮ ಆರೋಗ್ಯವೇ ಭಾಗ್ಯ. ಅಷ್ಟ ಐಶ್ವರ್ಯಗಳಿಗಿಂತಲೂ ಆರೋಗ್ಯವೇ ಭಾಗ್ಯ. ಹಾಗಾಗಿ ಆರೋಗ್ಯದ ನಿಟ್ಟಿನಲ್ಲಿ ಮೈಸೂರಲ್ಲಿ ಆಲ್ಮೋಸ್ಟು ಯಾರೆಲ್ಲ ಆರೋಗ್ಯ ಬಯಸ್ತಾರೆ ಅವರೆಲ್ಲ ಚಾಮುಂಡಿ ಬೆಟ್ಟ ವಾರಕ್ಕೊಂದ್ಸರಿ ಹತ್ತೇ ಹತ್ತಾರೆ. ಇವತ್ತು ಮೊದಲನೇ ಬಾರಿಗೆ ಹತ್ತಾ ಇದ್ದೀವಿ. ಕಾಲು ನಮ್ಮ ಮಾತು ಕೇಳ್ತಾ ಇಲ್ಲ, ಆದರೂ ಯಾವುದೋ ಒಂದು ಹಠದಲ್ಲಿ ಹತ್ತಾ ಇದ್ದೀವಿ. ಈ ವಯಸ್ಸಲ್ಲೇ ಈ ಕಷ್ಟ. ಇನ್ನು ಮುಂದೆ ಇವ್ರ ವಯಸ್ಸಿಗೆ ಬರೋ ತನಕ ಅದೇನೇನು ಬಾಧೆ ಪಡಬೇಕು. ನಮಗೆ 74 ವರ್ಷ ಈಗ, ಆದರೂ ವಾರಕ್ಕೆ 3 ದಿವಸ ಆಗ್ತಾ ಇರ್ತೀನಿ ನೋಡಿ. ನಿಮ್ಮ ಗುರುಗಳೇ ನಿಮಗೆ ಮಾರ್ಗದರ್ಶನ ಸ್ಫೂರ್ತಿಯಾಗಿ ತಗೋಬೇಕು. ಇವತ್ತು ನಾವೇನಾದರೂ ಅಲ್ಪ ಸ್ವಲ್ಪ ಏನಾದರೂ ಪರಿಸರದ ಕಾಳಜಿ, ಸಾಮಾಜಿಕ ಸೇವೆ, ಹೋರಾಟ ಅಂತ ಮಾಡ್ತೀವಿ ಅಂದರೆ ಅವರೆಲ್ಲ ನಮಗೆ ತಿದ್ದಿ ಬುದ್ಧಿ ಹೇಳಿರೋಂತಹ ಒಂದು ಪರಿಣಾಮವೇ ಇವತ್ತು ನಾನು ಎಲ್ಲ ಗುರುಗಳಿಗೂ ಏನು ನನ್ನ 1ನೇ ತರಗತಿ ಅಂಗನವಾಡಿಯಿಂದನೇ ತೊಗೊಳ್ತೀನಿ, ಅಲ್ಲಿಂದ ಇಲ್ಲಿ ತನಕ ನನಗೆ ಯಾರೆಲ್ಲ ಬುದ್ಧಿ ಹೇಳಿ ನನ್ನ ಕೆಟ್ಟ ಕೆಲಸನ ತಿದ್ದಿ ಇವತ್ತು ನಮ್ಮ ಹೈಸ್ಕೂಲಲ್ಲಿ HM ಇದ್ದರು. ಪ್ರತಿ ಸರಿ ತರಲೆ ಮಾಡ್ತಿದ್ದೆ, ಕಂಪ್ಲೇಂಟ್ ಇತ್ತು ಅವ್ರ ಹತ್ರ. ಕರೆದು ಒಂದೇ ಮಾತು ಹೇಳಿದ್ದು, ತಪ್ಪು ಮಾಡು, ನಾನು ಮನುಷ್ಯ, ಆದರೆ ತಪ್ಪನ್ನು ನಿರಂತರ ಮಾಡಿ ಅಭ್ಯಾಸ ಮಾಡ್ಕೋಬೇಡ. ಹೊಸ ತಪ್ಪು ಮಾಡು, ಕ್ಷಮೆ ಇರುತ್ತೆ. ಮಾಡಿದ್ದೇ ತಪ್ಪು ಮಾಡಿದ್ರೆ ನಿನಗೆ ಶಿಕ್ಷೆ ಗ್ಯಾರಂಟಿ ಅಂದರು. ಆ ಮಾತು ನನಗೆ ತಲೆಗೋಯ್ತು, ಅರ್ಥ ಆಯಿತು. ಇವತ್ತಿಗೆ ನಾನು ಏನಾದರೂ ಒಂದಷ್ಟು ಜನ ಮೆಚ್ಚುಗೆ ಏನೋ ಒಂದು ಒಳ್ಳೆಯದ್ರಲ್ಲಿ ಮಾಡ್ತೀವಿ ಅಂದರೆ ಅದೆಲ್ಲ ನಮ್ಮ ಗುರುಗಳು ಕೊಟ್ಟಂಥ ಮಾರ್ಗದರ್ಶನ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲ ಗುರುಗಳಿಗೂ ಒಟ್ಟಾರೆ ನನಗೆ ಯಾರೆಲ್ಲ ನನಗೆ ಒಂದು ತಿದ್ದಿ ಬುದ್ಧಿ ಅಕ್ಷರ ಕಲಿಸಿದಾರೋ ಅವರೆಲ್ಲರಿಗೂ ನಾನು ಈ ಮುಖಾಂತರ ಅಭಿನಂದನೆ ತಿಳಿಸ್ತೀನಿ. ಮನಸ್ಪೂರ್ವಕವಾಗಿ ಅವ್ರು ಕಂಡ್ರೆ ನಾನು ಗೌರವಿಸಿದ್ದು ಏನಕ್ಕೆ ಅಂದರೆ ಅವರಿಂದನೇ ನಾನು ಗೌರವ ಪಡಿತಾ ಇರೋದು. ಹಾಗಾಗಿ ಅವ್ರಿಗೆ ಗೌರವ ಕೊಡೋದು ನಮ್ಮ ಒಂದು ಆದ್ಯ ಕರ್ತವ್ಯ. ಗುರುವಿನ ಕೃಪೆ ದೊರೆಯದಣ್ಣ ಮುಕ್ತಿ ಅನ್ನೋ ಮಾತಿದೆ. ಅದೇ ಥರ ನಾವು ನಡೆಯೋಣ ಅಂತ ಹೇಳ್ತೀವಿ. ಥ್ಯಾಂಕ್ಸ್.